ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೀನಿ ಅಂದರೆ ನನಗೆ ಯಾರೂ ಇಲ್ಲ ಅಂತಲ್ಲ. ನಾಟಕ ಮಾಡುವ ಸ್ನೇಹ ಸಂಬಂಧಗಳು ನನಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಗಳಿಕೆ, ತೆಗಳಿಕೆ, ಮಾನ, ಅವಮಾನ, ಲಾಭ, ನಷ್ಟ, ಸೋಲು, ಗೆಲುವು ಎಲ್ಲ ಸಹಜ. ಅವುಗಳಿಗೆ ಅಂಜದೆ ಬದುಕಿ ತೋರಿಸುವುದೇ ಜೀವನ. ಗೆಳೆಯರು ಕಡಿಮೆ ಇದ್ರೂ ಪರವಾಗಿಲ್ಲ, ಆದರೆ ಒಳ್ಳೆಯ ಗುಣ ಇರುವ ಸ್ನೇಹಿತರು ಇರೋದು ಮುಖ್ಯ. ದುಡ್ಡಿನ ಸಹಾಯ ಮಾಡದೆ ಹೋದರೂ ಪರವಾಗಿಲ್ಲ, ನೋವಿನಲ್ಲಿದ್ದಾಗ ನಮಗೆ ಧೈರ್ಯ ಹೇಳುವ ಒಬ್ಬ ಗೆಳೆಯ ಅಥವಾ ಗೆಳತಿ ಇದ್ರೆ ಸಾಕು. ಜೀವನ ಅನ್ನೋದು ಫಿಕ್ಸ್ಡ್ ಡೆಪಾಸಿಟ್ ಅಂತೂ ಅಲ್ಲ. ಕಾಲನ ಕರೆ ಬಂದಾಗ ಕರಗಿ ಹೋಗುವ ಕರೆನ್ಸಿ ಇದ್ದಂತೆ. ಜೀವನನ ಆದಷ್ಟು ಅಚ್ಚುಕಟ್ಟಾಗಿ ಅನುಭವಿಸಿ. ಸತ್ಯವಾಗಿ, ನೇರವಾಗಿ ಮತ್ತು ನಿಯತ್ತಾಗಿದ್ರೆ ಜನ ಬೇಗ ಇವರು ಸರಿಯಿಲ್ಲ ಅನ್ನೋ ಪಟ್ಟ ಕಟ್ತಾರೆ. ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಎಂಬುದು ಮುಖ್ಯವಲ್ಲ, ನಮಗೆ ಕಷ್ಟ ಬಂದಾಗ ಯಾರು ಬರ್ತಾರೆ ಎಂಬುದು ಬಹಳ ಮುಖ್ಯ. ಬೇರೊಬ್ಬರ ಬದುಕಿನಲ್ಲಿ ನಾವು ಆಯ್ಕೆ ಹೊರತು ಶಾಶ್ವತವಲ್ಲ. ಬೇಕೆಂದಾಗ ಸಿಗದ ಬಾಂಧವ್ಯ, ಸಂತೋಷ ಅಥವಾ ನೋವಿನಲ್ಲಿ ಸಿಗದ ಗೆಳೆತನ, ಹಂಬಲಿಸಿದಾಗ ಸಿಗದ ಪ್ರೀತಿ, ಬಂಧನ ಎನಿಸುವ ಸಂಬಂಧಗಳು ಇರುವುದಕ್ಕಿಂತ ಇಲ್ಲದಿರುವುದೇ ಒಳ್ಳೆಯದು. ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಇಬ್ರು ಇರಬೇಕು. ಮುಂದೆ ಹೊಗಳೋರು, ಹಿಂದೆ ಬೊಗಳೋರು. ಕೆಲವರು ತಮ್ಮ ಸೊಕ್ಕಿನಿಂದ ಸಂಬಂಧಗಳನ್ನು ಕಳೆದುಕೊಳ್ತಾರೆ. ಕೆಲವರು ಸಂಬಂಧಗಳನ್ನು ಉಳಿಸಲು ತಮ್ಮನ್ನ ತಾವೇ ಕಳ್ಕೋತಾರೆ. ಒಬ್ಬರ ಬಾಳಲ್ಲಿ ಬೆಳಕು ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಒಬ್ಬರ ಬಾಳನ್ನು ಕತ್ತಲು ಮಾತ್ರ ಮಾಡಬೇಡಿ. ಅಜ್ಞಾನಿಗಳನ್ನು ತಿದ್ದಲು ಹೋಗಬೇಡಿ. ಯಾಕಂದ್ರೆ ಅವರಲ್ಲಿ ಎಷ್ಟು ಮೌಢ್ಯತೆ ಇರುತ್ತೆ ಅಂದ್ರೆ ಯಾರೇನ್ ಹೇಳಿದ್ರು ತಲೆಗೆ ಹೋಗಲ್ಲ. ಆದ್ರೆ ಕಾಲ ಮಾತ್ರ ಅಂತವರಿಗೆ ಬುದ್ಧಿ ಹೇಳೋಕ್ ಸಾಧ್ಯ. ನೀವು ಬುದ್ಧಿ ಹೇಳಿದಷ್ಟು ನಿಮ್ಮನ್ನ ದ್ವೇಷ ಮಾಡ್ತಾರೆ. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನು ತೋರಿಸುತ್ತೆ, ಆದ್ರೆ ಈ ಮನುಷ್ಯ ಮಾತ್ರ ಟೈಮ್ ನೋಡಿ ಒಂದೊಂದು ಬಣ್ಣವನ್ನ ಹೊರಚಲ್ತಾನೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.